ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅವ ಮದುವೆಗೆ ಒಪ್ಪಿಗೆ ಕೊಟ್ಟಿರುವುದು ಜಾಹ್ನವಿಗೆ ಎಲ್ಲಿಲ್ಲದ ಖುಷಿ. ಪ್ರಪಂಚವೇ ಅವಳ ಬೊಗಸೆಯಲ್ಲಿರುವಷ್ಟು ಸಂತಸ ಅವಳಿಗೆ. ಆಫೀಸ್ನಲ್ಲಿ ಖುಷಿಯಿಂದ ಕೆಲಸ ಮಾಡಿದ್ದಳು. ಆದರೆ ಅವಳ ಆ ಸಂತಸಕ್ಕೆ ಕಾರಣವೇ ಗೊತ್ತಿರದ ಸುಹಾಸ್ ಇವಳಿಗೆ ಏನಾಗಿದೆ ಎಂದು ತಿಳಿಯಲು ಅವಳಿದ್ದಲ್ಲಿ ಬಂದ. ಜಾಹ್ನವಿ, ಏನಿವತ್ತು ತುಂಬ ಖುಷಿಯಾಗಿದೆಯಾ? ಎನಿಥಿಂಗ್ ಸ್ಪೆಷಲ್? ಕುತೂಹಲದಿಂದಲೇ ಕೇಳಿದ. ಕೈಯಲ್ಲಿದ್ದ ಫೈಲ್ ಪಕ್ಕಕ್ಕಿಟ್ಟು ಎಸ್ ಸುಹಾಸ್ ಎಂದಳು ಸಹಜವಾಗಿ. ಅವನ ಜೊತೆ ಮೊದಲಿನಂತೆಯೇ ಇದ್ದಳವಳು. ಸಲುಗೆಯೇ ಬೆಳೆದಿಲ್ಲ ಅವಳಿಗೆ ಚೂರು. ಕಾರಣ ಏನು ಅಂತ ಕೇಳಬಹುದಾ ಎಂದ. ಅವನು ಕೂಡ ಇನ್ನೂ ಅವಳ ಒಪ್ಪಿಗೆಗಾಗಿ ಕಾಯುತ್ತಿದ್ದನಷ್ಟೇ. ಆದರೆ ಎಂದೂ ಮಿತಿಮೀರಿ ಮಾತನಾಡಿದವನಲ್ಲ, ನಡೆದುಕೊಂಡವನಲ್ಲ ಅವಳ ಜೊತೆ. ನಾನು ಸಿದ್ದುನ ಮದುವೆ ಆಗ್ತಿದ್ದೀನಿ, ಅವನು ಕೂಡ ಈ ಮದುವೆಗೆ ಒಪ್ಕೊಂಡಿದ್ದಾನೆ ಎಂದಳು ಸತ್ಯ ಮುಚ್ಚಿಡುವುದು ಬೇಡವೆಂದು. ಅವ ತನಗಾಗಿ ಕಾಯುತ್ತಿರುವುದು ಇವಳಿಗೆ ಗೊತ್ತಿತ್ತಲ್ಲ. ವಾಟ್? ಅಚ್ಚರಿ ಅವನಿಗೆ. ಹೌದು, ಸಿದ್ದು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಎಂದಳು. ಅವನಿಗೆ ಈ ವಿಚಾರದ ಬಗ್ಗೆ ಗೊತ್ತಿತ್ತು. ಆದರೆ ಸಿದ್ಧಾರ್ಥ ಒಪ್ಪುವುದಿಲ್ಲವೆಂದು ಅವಳಿಗಾಗಿ ಕಾದಿದ್ದ ಅವ ಇಷ್ಟು ದಿನ. ಈಗ ಅವಳ ಮಾತು ಕೇಳಿ ತಟಸ್ಥ ಸುಹಾಸ್. ನನಗೆ ಗೊತ್ತು ಸುಹಾಸ್, ನೀನು ನನಗೋಸ್ಕರ ಕಾಯ್ತಿದ್ದೆ ಅಂತ. ಆದರೆ ನನಗೆ ಯಾವತ್ತೂ ನಿನ್ನ ಜೊತೆ ಸಲುಗೆ ಬೆಳೆದಿಲ್ಲ. ನಿನ್ನ ಮೇಲೆ ಕೋಪನೂ ಇಲ್ಲ, ನನಗೆ ಯಾವ ಭಾವನೆಯೂ ಇಲ್ಲ. ಐ ಆಮ್ ಸಾರಿ ನುಡಿದಳು ಮೆತ್ತಗೆ. ಸುಹಾಸ್ ಏನೂ ಮಾತನಾಡದೆ ಹೊರನಡೆದ. ಪಾಪ ಅನಿಸುತ್ತೆ ನನಗೆ ಇವನನ್ನು ನೋಡಿದ್ರೆ. ಆದರೆ ಏನು ಮಾಡಲಿ ನಾನಾದರೂ ಎಂದುಕೊಂಡ ಹುಡುಗಿ ಪಟಪಟ ತನ್ನ ಕೆಲಸ ಮುಗಿಸಿ ಕಾರ್ ಹತ್ತಿದವಳೆ ಸಿದ್ಧಾರ್ಥ್ ಕೆಲಸ ಮಾಡುತ್ತಿದ್ದ ಬ್ಯಾಂಕಿನ ಕಡೆಗೆ ಹೊರಟಳು. ಮದುವೆಗೆ ಒಪ್ಪಿರುವನಲ್ಲ ಅವ. ಆ ಖುಷಿಯನ್ನು ಸಂಭ್ರಮಿಸಲು ಅವನ ಜೊತೆ ಟೀ ಕುಡಿದರಾಯಿತೆಂದು ಹೊರಟಿದ್ದಳು. ತುಂಬ ದಿನಗಳಾಯಿತಲ್ಲ ಅವನ ಜೊತೆ ಟೀ ಕುಡಿದು. ಆ ಸುಂದರ ಕ್ಷಣಗಳನ್ನು ಅವಳು ಮಿಸ್ ಮಾಡಿಕೊಂಡಿದ್ದಳು. ಮತ್ತೆ ಆ ಕ್ಷಣಗಳನ್ನು ಮೆಲುಕು ಹಾಕಲು ಸಿದ್ದುನನ್ನು ನೋಡಲು ಹೊರಟಿದ್ದಳು. ಅವಳ ಮನ ಅಂದು ಹಕ್ಕಿಯಂತೆ ಹಾರಾಡುತ್ತಿತ್ತು. ಎಷ್ಟೋ ದಿನಗಳಿಂದ ಮನದಲ್ಲಿದ್ದ ಭಾರ ಇಳಿದಂತಾಗಿತ್ತು. ಸಿದ್ಧಾರ್ಥನನ್ನು ಖುಷಿಯಾಗಿ ನೋಡಿಕೊಳ್ಳುವ ಹುಮ್ಮಸ್ಸು ಅವಳಿಗೀಗ. ಅದೇ ಖುಷಿಯಲ್ಲಿ ಅವನ ಬ್ಯಾಂಕಿನ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದಳು. ಆಗಲೇ ಒಬ್ಬೊಬ್ಬರಾಗಿ ಬ್ಯಾಂಕಿನಿಂದ ಹೊರಬರುತ್ತಿದ್ದರು. 2 ನಿಮಿಷಗಳು ಕಳೆದ ನಂತರ ಸಿದ್ಧಾರ್ಥ್ ನಡೆದು ಬಂದ. ಅವನನ್ನು ಕಂಡವಳೇ ಅವಸರದಲ್ಲಿ ನಡೆದಳು ಅವನ ಬಳಿ. ಇವಳನ್ನು ಕಂಡ ಸಿದ್ದು ನಿಂತ ಬೈಕ್ ಬಳಿ ಹೋಗದೆ. ಸಿದ್ದು, ಬಾ ಟೀ ಕುಡಿಯೋಕೆ ಹೋಗೋಣ ಕರೆದಳು ಖುಷಿಯಿಂದ. ಟೀ ಕುಡಿಯೋದಕ್ಕ? ಬೇಡ ಎಂದವ ಗಂಭೀರವಾಗಿಯೇ ಇದ್ದ. ಅವಳ ಹಠಕ್ಕೆ ಒಪ್ಪಿದ್ದನಲ್ಲ. ಅದರ ಸಣ್ಣ ಮುನಿಸು ಅವನಲ್ಲಿ. ಯಾಕೆ? ಮಗುವಂತೆ ಕೇಳಿದಳು. ನನಗಿಷ್ಟ ಇಲ್ಲ ಎಂದ ಅವಳತ್ತ ನೋಡದೆ. ನನ್ನ ಮೇಲೆ ಕೋಪನ ಸಿದ್ದು? ಮುದ್ದಾಗಿ ಕೇಳಿದಳು. ಕೋಪನ? ನನ್ನ ಕೋಪ, ಇಷ್ಟ, ಆಸೆಗೆಲ್ಲ ಎಲ್ಲಿದೆ ಬೆಲೆ ಇಲ್ಲಿ? ಕೋಪದಲ್ಲೇ ಉತ್ತರಿಸುತ್ತಿದ್ದ ಅವ. ಕೋಪ ಮಾಡ್ಕೊಂಡಿದ್ಯಾ ಸಿದ್ದು ನನ್ನ ಮೇಲೆ? ಗೊತ್ತಾಗುತ್ತೆ ನನಗೆ. ಮತ್ತೆ ಮಗುವಾದವಳಿಗೆ ಇನ್ನೂ ಕೋಪ ತೋರಿಸಲಾಗಲಿಲ್ಲ ಅವನಿಗೆ. ಒಮ್ಮೆ ನಿಟ್ಟುಸಿರು ಬಿಟ್ಟು ಅವಳನ್ನು ನೋಡಿದವ. ಬಾ ಅಲ್ಲಿ ಎಂದು ಅವಳ ಕಾರಿನತ್ತ ನಡೆದ. ಅವನ ಜೊತೆ ನಡೆದು ನಿಂತಳು ಜಾಹ್ನವಿ ಅವನ ಮುಂದೆ. ಈಗಲೂ ಸಮಯ ಇದೆ ಜಾಹ್ನವಿ, ಅರ್ಥ ಮಾಡ್ಕೊ ನನ್ನನ್ನು. ನೀನು ನನಗೆ ಒಳ್ಳೆ ಸ್ನೇಹಿತೆ. ಜೀವನ ಪೂರ್ತಿ ನಾನು ಆ ಸ್ನೇಹ ನಿಭಾಯಿಸ್ತೀನಿ. ನನ್ನನ್ನು ಮದುವೆ ಆಗೋ ಹಠ ಬಿಡು ನೀನು, ಕೊನೆಯ ಪ್ರಯತ್ನ ಎಂಬಂತೆ ಹೇಳಿದ. ಇದನ್ನು ಹೇಳೋದಕ್ಕೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದೇನು ನೀನು? ಇಲ್ಲ, ನಾನು ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ನೀನೇನು ಮನೆಗೆ ಬಂದು ಅಷ್ಟೆಲ್ಲ ಹೀರೋ ಥರ ಮಾತಾಡಿ ಈಗ ಬೇರೆ ಮಾತಾಡ್ತಿದ್ಯಾ? ಈ ಥರ ಯಾವಾಗನಿಂದ ಆಗಿದ್ದು ನೀನು? ಜೋರು ಮಾಡಿದಳು ಅವನಿಗೆ. ತನ್ನ ಪ್ರಯತ್ನ ವ್ಯರ್ಥವೆಂದು ನೋಟ ಬದಲಿಸಿ ನಿಂತ ಸಿದ್ದು. ನನ್ನ ನಿರ್ಧಾರ ಬದಲಾಗೋದಿಲ್ಲ ಸಿದ್ದು. ನಾನು ನಿನ್ನನ್ನು ಮದುವೆ ಆಗಬೇಕು, ನಿನ್ನ ಜೊತೆ ಇರಬೇಕು ಅಷ್ಟೇ ಎಂದಳು. ಅವ ಅವಳನ್ನೊಮ್ಮೆ ನೋಡಿದನಷ್ಟೇ. ಬಾ ಈಗ ಇಬ್ಬರು ಟೀ ಕುಡಿಯೋಣ, ತುಂಬ ದಿನ ಆಯಿತು ನಾವಿಬ್ಬರು ಟೀ ಕುಡಿದು ಎಂದಳು ಚಂದದಿಂದ ಮತ್ತೆ ಕರೆಯುತ್ತಾ. ಬೇಡ, ಹೇಗಿದ್ರೂ ಜೀವನ ಪೂರ್ತಿ ಇದೆಯಲ್ಲ ಟೀ ಕುಡಿಯೋದಕ್ಕೆ. ನಾನು ಮನೆಗೆ ಹೋಗಬೇಕು, ನೀನು ಮನೆಗೆ ಹೋಗು ಎಂದವ ತನ್ನ ಬೈಕಿನತ್ತ ನಡೆದ. ಅಬ್ಬಾ ಹಠಮಾರಿ ಇವನು,
ಎಂದುಕೊಂಡು ಕಾರ್ ಹತ್ತಿದವಳು ಮರೆತಳೇನೋ ತಾನು ಅವನಿಗಿಂತ ದೊಡ್ಡ ಹಠಮಾರಿ ಎಂದು. ಮನೆಗೆ ಬಂದ ಜಾಹ್ನವಿಗೆ ಮೊದಲು ಕಂಡಿದ್ದು ದೇವೇಂದ್ರರವರ ಕಾರ್. ಅದನ್ನು ನೋಡುತ್ತಲೇ ವಿಷಯ ಅರ್ಥವಾಯಿತವಳಿಗೆ ಏಕೆ ಬಂದಿರುವರೆಂದು. ಅವಳು ಹೇಳಿದ ಸುದ್ದಿಯನ್ನು ಸುಹಾಸ್ ದೇವೇಂದ್ರರವರ ಕಿವಿಗೆ ಹಾಕಿದ್ದ ಅವಸರದಲ್ಲೇ ಬಾಗಿಲಿಗೆ ಬಂದಳು. ಮೋಸ ಮಾಡ್ತಿದ್ಯಾ ಹರಿ ನೀನು ನನಗೆ, ಚೀರಿದರು ದೇವೇಂದ್ರ ಜೋರಾಗಿ. ಹರೀಶ್ ಎದುರಿಗೆ ಕುಳಿತಿದ್ದರು. ನನ್ನ ಕೈಯಲ್ಲಿ ಏನೂ ಇಲ್ಲ ದೇವು, ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನ ನೀನು ಎಂದರು ಹರೀಶ್. ಆಗ ಜಾಹ್ನವಿ ಅವರತ್ತ ಬಂದು ನಿಂತಳು. ದೇವೇಂದ್ರ ಕೋಪದಿಂದ ಅವಳನ್ನೇ ನೋಡಿದರು. ಡ್ಯಾಡಿ ಎಂದು ಹರೀಶ್ರವರ ಭುಜ ಹಿಡಿದಳು ಜಾಹ್ನವಿ. ಅಲ್ಲಮ್ಮ ಜಾಹ್ನವಿ, ನಿನಗೆ ಕೆಲಸ ಕಲಿಸೋದಕ್ಕೆ ನನ್ನ ಮಗ ಬೇಕು, ಕೆಲಸ ಮಾಡೋದಕ್ಕೆ ನನ್ನ ಕಂಪ್ನಿ ಬೇಕು, ಆದರೆ ಮದುವೆ ಆಗೋದಕ್ಕೆ ನನ್ನ ಮಗ ಬೇಡ, ಆ ಬಿಕಾರೆ ಬೇಕು ಅಲ್ವಾ? ಅವಳನ್ನೇ ಕೇಳಿದರು ಒರಟಾಗಿ. ದೇವು, ಅವಳಿಗೆ ಏನು ಅನ್ಬೇಡ ನೀನು ಎಂದರು ಹರೀಶ್ ಅವಳು ಉತ್ತರಿಸುವ ಮೊದಲೇ. ಸಿದ್ದು ನನ್ನ ಬಿಕಾರಿ ಎಂದಿದ್ದಕ್ಕೆ ಕೋಪಗೊಂಡ ಜಾಹ್ನವಿ, ನೋ ಡ್ಯಾಡಿ, ನಾನೇ ಮಾತಾಡ್ತೀನಿ ಬಿಡಿ ಎಂದು ದೇವೇಂದ್ರರನ್ನು ಕೋಪದಿಂದ ನೋಡಿದಳು. ನನಗೆ ಕೆಲಸ ಕಲಿಸಿದ್ದು ಕುಮುದ ಅಂಕಲ್. ಅವಳು ಅವತ್ತು ಶಿಸ್ತು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಕೆಲಸ ಮಾಡ್ತಿರೋದು. ಸುಹಾಸ್ ನನಗೆ ಕೆಲಸ ಹೇಳ್ಕೊಟ್ಟಿದ್ದಾನೆ ನಿಜ, ಆದರೆ ಅದಕ್ಕೆ ಮೊದಲು ಕಾರಣ ಕುಮುದ. ಇನ್ನು ಮದುವೆ ನನ್ನ ವೈಯಕ್ತಿಕ ವಿಚಾರ, ನನ್ನ ನಿರ್ಧಾರನೇ ನನ್ನ ತಂದೆ ತಾಯಿ ನಿರ್ಧಾರ. ಇದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ನನಗೆ ನಿಮ್ಮ ಮನೆ ಸೊಸೆಯಾಗಿ ಬರೋದಕ್ಕೆ ಇಷ್ಟ ಇಲ್ಲ. ಸುಹಾಸ್ನ ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ, ನೇರವಾಗಿ ಹೇಳಿದಳು. ಅವಳ ಮಾತುಗಳಿಗೆ ಇನ್ನೂ ಕೋಪಗೊಂಡ ದೇವೇಂದ್ರರವರು, ಹರಿ, ಇದೇ ನಿಮ್ಮ ಕೊನೆ ನಿರ್ಧಾರನಾ ಎಂದು ಕೇಳಿದರು. ಹೌದು ದೇವು ಎಂದರು ಹರೀಶ್. ಹಾಗಾದರೆ ಇದಕ್ಕೆ ಉತ್ತರ ನಾನು ಬೇರೆ ಥರನೇ ಕೊಡ್ತೀನಿ ಎಂದು ಉಸಿರಿದವರು ಹೊರ ನಡೆದು ಬಿಟ್ಟರು ದುಮ್ಮುಗುಡುತ್ತಲೇ. ಅವರ ಕಾರ್ ಹೋದ ನಂತರ, ಇನ್ನೂ ಅವರು ಕಂಪ್ನಿ ವಿಷಯದಲ್ಲಿ ತೊಂದರೆ ಮಾಡ್ತಾರೆ ನಮಗೆ ಎಂದರು ಭಾಗ್ಯ ಜಾಹ್ನವಿಯನ್ನು ಕೋಪದಿಂದ ನೋಡುತ್ತಾ. ಅವಳ ನಿರ್ಧಾರದಿಂದಲೇ ಅಲ್ಲವೇ ಇಷ್ಟೊಂದೆಲ್ಲ ನಡೆಯುತ್ತಿರುವುದು? ಮಾಡಲಿ ಬಿಡು ಮಮ್ಮ, ಅವರಿಲ್ಲದೆ ಕಂಪ್ನಿ ನಡೆಯೋದಿಲ್ಲ ಅಂದ್ಕೊಂಡಿದ್ದಾರೆ ಅವರು. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಎಂದಳು ಜಾಹ್ನವಿ ಭಾಗ್ಯರವರ ಪಕ್ಕದಲ್ಲಿ ಕುಳಿತು. ಏನು ತಲೆ ಕೆಡಿಸ್ಕೋಬೇಡಿ ಜಾನು, ಇಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೆಳೆದಿರೋ ನೀನು ಈಗ ಆ ಚಿಕ್ಕ ಮನೆಯಲ್ಲಿ ಅವನ ಜೊತೆ ಶೋಭಾ ನೋಡಿದ್ರೆ ಆ ಥರ ಬೇಡ ಜಾನು, ನಿನಗೆ ಆ ಜೀವನ. ಈಗಲೂ ಸಮಯ ಇದೆ, ಅರ್ಥ ಮಾಡ್ಕೋ ಎಂದರು ಭಾಗ್ಯ ಅವಳ ಕೈ ಹಿಡಿದು. ಮಮ್ಮ, ನೀವು ಯೋಚನೆ ಮಾಡಿಬಿಡಿ, ಎಲ್ಲನೂ ನಾನು ನೋಡ್ಕೋತೀನಿ ಎಂದವಳಿಗೆ ಕಷ್ಟದ ದಿನಗಳೇ ಗೊತ್ತಿಲ್ಲ. ಆದರೂ ಅದೇನೋ ನಂಬಿಕೆ ಅವಳಿಗೆ. ರೀ, ಈಗ ದೇವೇಂದ್ರ ಸುಮ್ಮನಿರೋದಿಲ್ಲ ರೀ, ಏನು ಮಾಡ್ತೀರಾ ನೀವು ಕೇಳಿದರು ಭಾಗ್ಯ ಹರೀಶ್ರನ್ನು ನೋಡುತ್ತಾ. ಅವನು ಕಂಪ್ನಿಯಲ್ಲಿ ನಮಗೆ ಏನೇ ತೊಂದರೆ ಕೊಡೋದಕ್ಕೆ ನೋಡಿದ್ರು ಹೆಚ್ಚು ತೊಂದರೆ ಅವನಿಗೆ ಆಗುತ್ತೆ ಭಾಗ್ಯ. ಸೊ ಅದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ, ನೋಡೋಣ ದೇವು ಏನು ಮಾಡ್ತಾನೆ ಅಂತ ಎಂದರು ಹರೀಶ್. ಡ್ಯಾಡಿ, ಸಿದ್ದು ನನ್ನ ಜೊತೆ ಇದ್ದಾರೆ ಮಮ್ಮ, ಯೋಚನೆ ಮಾಡಬೇಡಿ ನೀವು ಎಂದಳು ಜಾಹ್ನವಿ ಭಾಗ್ಯರವರಿಗೆ ಸಮಾಧಾನ ಹೇಳುತ್ತಾ. ಹಾಂ ಭಾಗ್ಯ, ಆರಾಮಾಗಿರು ನೀನು, ಮುಂದೆ ಆಗಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡು ಎಂದರು ಹರೀಶ್. ಭಾಗ್ಯ ಅರ್ಥವಾಗದೆ ಅವರನ್ನೇ ನೋಡಿದರು. ನಾನು ಸಿದ್ದುಗೆ ವಾಸು ಜೊತೆ ನಾಳೆ ಬರೋದಕ್ಕೆ ಹೇಳ್ತೀನಿ, ಕುತ್ಕೊಂಡು ಮದುವೆ ಮಾತುಕತೆ ಮುಗಿಸೋಣ ಎಂದರು. ಥ್ಯಾಂಕ್ ಯು ಡ್ಯಾಡಿ ಎಂದ ಜಾಹ್ನವಿ ಕೋಣೆಗೆ ನಡೆದಳು. ಹರೀಶ್ ಮಡದಿಗೆ ಮತ್ತೆ ಸಮಾಧಾನ ಹೇಳಿದರು. ಮಾರನೇ ದಿನ ಬೆಳಗ್ಗೆ ಹರೀಶ್ರವರು ಸಿದ್ಧಾರ್ಥನಿಗೆ ಕರೆ ಮಾಡಿ ವಾಸುರವರ ಜೊತೆ ಬರ ಹೇಳಿದ್ದರು ಮನೆಗೆ. ಮದುವೆಯ ಬಗ್ಗೆ ಮಾತನಾಡುವುದೆಂದೇ ಹೇಳಿದ್ದರು. ಆದರೆ ಮದುವೆಗೆ ಒಪ್ಪಿದ್ದನ್ನು ಸಿದ್ದು ಇನ್ನೂ ಮನೆಯಲ್ಲಿ ಹೇಳಿರಲಿಲ್ಲವಲ್ಲ. ಅವನಿಗೆ ಶೋಭಾರವರ ಚುಚ್ಚು ಮಾತುಗಳು ತಪ್ಪಿರಲಿಲ್ಲ. ಅದರಿಂದ ಮುಕ್ತಿ ಪಡೆಯಲು ಸಹ ಅವ ಇನ್ನೂ ಹೇಳಿರಲಿಲ್ಲ. ಈಗ ಹರೀಶ್ರವರು ಮಾತನಾಡಲು ಕರೆದಾಗ ಮನೆಯಲ್ಲಿ ಹೇಳದೆ ಬೇರೆ ದಾರಿ ಇರಲಿಲ್ಲ ಅವನಿಗೆ. ಬೆಳಗ್ಗೆ ತಿಂಡಿ ತಿನ್ನುವ ಮೊದಲು ತಯಾರಾಗಿ ಕುಳಿತ ಸಿದ್ದು, ಅಪ್ಪ, ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಎಂದ ಎದುರಿಗಿದ್ದ ವಾಸುರವರಿಗೆ. ಅವನ ಮಾತಿಗೆ ಅಡುಗೆ ಮನೆಯಲ್ಲಿದ್ದ ಶೋಭಾ ತಕ್ಷಣ ಹೊರಬಂದರು. ಹೇಳು ಸಿದ್ದು ಎಂದರು ವಾಸು. ನಾನು ಜಾಹ್ನವಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಪ್ಪ ಎಂದನಷ್ಟೇ. ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿ ಮುಂದೆ ಬಂದ ಶೋಭಾರವರು, ಏನೋ ಆ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ಸಿದ್ದು ನೀನು? ತುಂಬ ಖುಷಿ ಆಯಿತು ನನಗೆ, ನೋಡು ಇನ್ನು ಮುಂದೆ ನಾವು ಹೇಗಿರ್ತೀವಿ ಅಂತ ಎಂದರು. ಶುರುವಾಯಿತವರದ್ದು ಶ್ರೀಮಂತಿಕೆಯ ಕನಸು. ಶೋಭಾ,
ಸುಮ್ಮನಿರು, ಅವನು ಏನೋ ಹೇಳ್ತಿದ್ದಾನೆ ಎಂದ ವಾಸುರವರು ಮುಂದೆ ಬಂದು ಹೇಳು ಸಿದ್ದು ಎಂದರು. ಅವಳು ಹಠ ಬಿಡೋದಿಲ್ಲ ಅಪ್ಪ, ಅದಕ್ಕೆ ನಾನೇ ಮದುವೆಗೆ ಒಪ್ಕೊಂಡಿದ್ದೀನಿ. ಇವತ್ತು ಸಂಜೆ ಅವ್ರ ಮನೆಗೆ ಮದುವೆ ಬಗ್ಗೆ ಮಾತಾಡೋದಕ್ಕೆ ಹೋಗೋಣ ನಾವು ಎಂದ. ಅವರಿಗಿಂತ ಮೊದಲೇ ತಯಾರಾದ ಶೋಭಾರವರು ಹಾಂ ಹಾಂ ಹೋಗೋಣ ಸಿದ್ದು, ನಾನು ಬೇಗ ತಯಾರಾಗ್ತೀನಿ ಎಂದರು. ಸಿದ್ದು, ಯೋಚನೆ ಮಾಡಿ ನಿರ್ಧಾರ ತಗೊಂಡಿದೀಯಾ ಅಲ್ವಾ ಕೇಳಿದರು ವಾಸು. ಅಯ್ಯೋ, ಅವನು ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾನೆ, ನೀವು ಏನೇನೋ ಹೇಳಿ ಅವನ ತಲೆ ಕೆಡಿಸ್ಬಿಡಿ, ಸುಮ್ಮನಿರಿ ಒದರಿದರು ಶೋಭಾ. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಈ ತಂದೆ ಮಗ ಮಾತನಾಡುತ್ತಿದ್ದರು ಸುಮ್ಮನೆ. ಹಾಂ ಅಪ್ಪ, ಇಬ್ಬರೂ ಹೀಗೆ ಹಠ ಮಾಡ್ತಿದ್ರೆ ಎಲ್ರಿಗೂ ನೋವಾಗುತ್ತೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕಲ್ವಾ, ಅದಕ್ಕೆ ನಾನೇ ಸೋತ್ಬಿಟ್ಟೆ ಎಂದನವ. ಸರಿಸಿದ್ದು, ಸಂಜೆ ಹೋಗೋಣ ಎಂದರು ವಾಸು. ಹಾಂ ಹಾಂ ಹೋಗೋಣ, ನೀವು ಬೇಗ ಬನ್ನಿ ಮನೆಗೆ ಎಂದ ಶೋಭಾರವರಿಗೆ. ಈಗಿನಿಂದಲೇ ಶುರುವಾಯಿತು ಸಡಗರ. ಅಂಬಿಕಾ, ತಿಂಡಿ ತಗೊಂಡು ಬಾ ಎಂದ ಸಿದ್ದು. ತಿಂಡಿ ತಿಂದು ಬ್ಯಾಂಕಿಗೆ ನಡೆದ. ಅವ ಹೇಳಿದ ಮಾತು ಸತ್ಯವಿತ್ತು. ಇವನನ್ನೇ ಮದುವೆ ಆಗಬೇಕೆಂದು ಜಾಹ್ನವಿ ಹಠ ಮಾಡುತ್ತಿದ್ದರೆ ಮದುವೆ ಆಗುವುದಿಲ್ಲವೆಂದು ಇವ ಹಠ ಮಾಡುತ್ತಿದ್ದ. ಇವರಿಬ್ಬರ ಹಠ ಉಳಿದವರಿಗೆ ಚಿಂತೆಯೇ ಆಗಿತ್ತು. ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಸಿದ್ದು ತಾನೇ ಸೋತು ಮದುವೆಗೆ ಒಪ್ಪಿದ್ದ. ಕಷ್ಟವಾದರೂ ಮುಂದಿನ ದಿನಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದ ಅವ. ಆದರೂ ಈಗ ಅವನ ಕೈಯಲ್ಲಿ ಏನೂ ಇಲ್ಲವಲ್ಲ. ಹಠಮಾರಿಯೋ ಜಾಣೆಯೋ ಆ ಜಾಹ್ನವಿಯ ಜೊತೆ ಜೀವನ ಹೇಗೋ ಇವನದ್ದು. ಅವಳು ತಾನಂದುಕೊಂಡಂತೆ ಖುಷಿ ತರುವಳೆ ಇವನ ಜೀವನದಲ್ಲಿ, ತಂಗಾಳಿಯಂತೆ ಸುಳಿಯುವಳೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.